ಸಹಲ ಗಂಡನನ್ನು ವಂಚಿಸಿ ಓಡಿ ಹೋದಳು. ನೋಡಿ ಸಹೋದರರೇ, ಒಂದು ಸಣ್ಣ ತಪ್ಪು ನಿರ್ಧಾರ 3 ಕುಟುಂಬಗಳ ನಾಶ. ಗಲ್ಫಿನಲ್ಲಿ ಹಗಲು ರಾತ್ರಿ ಬೆವರಿಳಿಸಿ ಸಂಪಾದಿಸುತ್ತಿದ್ದ ಒಬ್ಬ ಪತಿ, ಮನೆಯಲ್ಲಿ ತನ್ನ ಮಗುವಿನೊಂದಿಗೆ ಇದ್ದ ಒಬ್ಬ ಪತ್ನಿ ಮತ್ತು 3 ಮಕ್ಕಳಿದ್ದ ಮತ್ತೊಬ್ಬ ವ್ಯಕ್ತಿ. ಇತ್ತೀಚೆಗೆ ನಡೆದ ಆ ಒಂದು ಘಟನೆ ಇಡೀ ಕೇರಳ ಮತ್ತು ಕರಾವಳಿ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ. ಸಹಲ ಎಂಬ 30 ವರ್ಷದ ಮಹಿಳೆ ತನ್ನ 7 ವರ್ಷದ ಮಗುವಿನೊಂದಿಗೆ ದಿಢೀರನೆ ಕಣ್ಮರೆಯಾಗುತ್ತಾಳೆ. ಜನ ತಕ್ಷಣವೇ ಜಡ್ಜ್ ಮಾಡಲು ಶುರು ಮಾಡಿದರು. ಆಕೆ ದ್ರೋಹಿ, ಆಕೆಗೆ ಕಾಮ ಹುಚ್ಚಾಗಿತ್ತು, ಪ್ರವಾಸಿಗನ ಹಣ ತಗೊಂಡು ಓಡಿ ಹೋದಳು. ಆದರೆ ಆಕೆಯ ಮನೆ ಬಿಟ್ಟು ಹೋಗುವ ಮುನ್ನ ಆ 4 ಗೋಡೆಗಳ ಮಧ್ಯೆ ಏನು ನಡೆಯುತ್ತಿತ್ತು? ಆಕೆ ಯಾಕೆ ಈ ಹೆಜ್ಜೆ ಇಟ್ಟಳು? ಆಕೆಗೆ ಹಣ ಬೇಕಿತ್ತಾ, ಪ್ರೀತಿ ಬೇಕಿತ್ತಾ, ಅಥವಾ ಅಲ್ಲಿ ಬೇರೆಯದ್ದೇ ಆದ ಒಂದು ಸೈಲೆಂಟ್ ಟಾರ್ಚರ್ ಇತ್ತಾ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಈ ಕಥೆಯ ಕೊನೆಯಲ್ಲಿ ಸಿಗುವ ಉತ್ತರ ನಿಮ್ಮ ಸ್ವಂತ ಮನೆಯಲ್ಲಿ ನೀವು ಮಾಡುತ್ತಿರುವ ಒಂದು ಸಣ್ಣ ತಪ್ಪು ನಿಮ್ಮ ಕಣ್ಣೆದುರಿಗೆ ತಂದು ನಿಲ್ಲಿಸುವ ಈ ವಿಡಿಯೋ ಕೇವಲ ಸಹಲ ಕಥೆಯಲ್ಲ, ಇದು ನಿಮ್ಮ ಮತ್ತು ನಿಮ್ಮ ಕೌಟುಂಬಿಕ ವ್ಯವಸ್ಥೆಯ ಕನ್ನಡಕ. ಜೈಸಲ್ ಎಂಬ ಯುವಕ ತಾನು ಸುಖವಾಗಿರಬೇಕು ಅಂತ ಗಲ್ಫಿಗೆ ಹೋಗಲಿಲ್ಲ. ತನಗೆ ಮದುವೆಯಾಗಿ 8 ವರ್ಷಗಳಾದರೂ ಸೂಕ್ತವಾದ ಸ್ವಂತ ಮನೆ ಇಲ್ಲ. ಹೆಂಡತಿ ಮತ್ತು ಮಗುವಿನೊಂದಿಗೆ ಒಂದು ನಿರ್ದಿಷ್ಟ ಭವಿಷ್ಯ ಕಟ್ಟಬೇಕು ಅಂತ ಸೌದಿ ಅರೇಬಿಯಾದಲ್ಲಿ ಕಷ್ಟಪಟ್ಟು ದುಡಿಯಲು ಶುರು ಮಾಡಿದ. ತಾನು ರಕ್ತ ನೀರು ಮಾಡಿ ಸಂಪಾದಿಸಿದ ಪ್ರತಿಯೊಂದು ರೂಪಾಯಿಯನ್ನು ಹೆಂಡತಿ ಮತ್ತು ಕುಟುಂಬದ ಹೆಸರಿಗೆ ಕಳುಹಿಸುತ್ತಿದ್ದ. ಆದರೆ ಒಂದು ದಿನ ದಿಢೀರನೆ ಸಹಲ ಬ್ಯಾಂಕಿಗೆ ಹೋಗುತ್ತಾನೆ ಎಂದು ಮಗುವನ್ನು ಕರ್ಕೊಂಡು ಹೋದವಳು ಮರಳಿ ಬರಲೇ ಇಲ್ಲ. ಪತಿ ಗಲ್ಫಿನಿಂದ ತಕ್ಷಣವೇ ಓಡಿ ಬಂದ. ಮಾಧ್ಯಮಗಳ ಮುಂದೆ ಕಣ್ಣೀರಿಡುತ್ತಾ, ನನಗೆ ಹಣ ಬೇಡ, ಆಸ್ತಿ ಬೇಡ, ನನ್ನ 7 ವರ್ಷದ ಮಗುವನ್ನು ನನಗೆ ಮರಳಿ ಕೊಡಿ ಎಂದು ಗೋಗರೆದ. ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶದ ಮಹಾಪೂರವೇ ಹರಿಯಿತು. ಪ್ರವಾಸಿಗರ ಬದುಕನ್ನು ಹೆಂಡತಿಯರು ಹೀಗೆ ಹಾಳು ಮಾಡುವುದು, ಆಕೆಗೆ 3 ಮಕ್ಕಳಿದ್ದ ಮೊಬೈಲ್ ಶಾಪ್ ಮಾಲೀಕನೇ ಬೇಕಿತ್ತಾ ಎಂಬ ಮಾತುಗಳು ಕೇಳಿಬಂದವು. ಮೇಲ್ನೋಟಕ್ಕೆ ಇದು ಅತ್ಯಂತ ಸರಳವಾದ ವಂಚನೆಯ ಕಥೆಯಂತೆ ಕಾಣುತ್ತದೆ. ಒಬ್ಬ ದ್ರೋಹಿ ಹೆಂಡತಿ, ಒಬ್ಬ ಪಾಪದ ಗಲ್ಫ್ ಗಂಡ. ಆದರೆ ಈ ಕಥೆಯಲ್ಲಿ ಇಲ್ಲಿಯವರೆಗೆ ಯಾರೂ ಗಮನಿಸದ ಕತ್ತಲಲ್ಲಡಗಿದ ಇನ್ನೊಂದು ಮುಖವಿದೆ. ಆ ಮುಖವೇನು ಗೊತ್ತಾ? ಪ್ರೀತಿಯ ಸಹೋದರರೇ, ನಾವು ಯಾವುದೇ ಘಟನೆಯನ್ನು ತೀರ್ಮಾನಿಸುವ ಮುನ್ನ ಆ ಮನೆಯ ಒಳಗಿನ ವಾತಾವರಣ ಹೇಗಿತ್ತು ಎಂಬುದನ್ನು ತಿಳಿಯಲೇಬೇಕು. ಸಹಲ 18ನೇ ವಯಸ್ಸಿಗೆ ಮದುವೆಯಾಗಿ ಬಂದವಳು. 8 ವರ್ಷಗಳ ದಾಂಪತ್ಯ. ಆದರೆ ಆಕೆಯ ಬದುಕಿನಲ್ಲಿ ಆಕೆಗೆ ಸ್ವಂತ ಎಂಬುದು ಏನೂ ಇರಲಿಲ್ಲ. ಅನೇಕ ತನಿಖೆಗಳು ಮತ್ತು ಆಂತರಿಕ ಮೂಲಗಳು ಹೇಳುವ ಪ್ರಕಾರ ಸಹಲ ಆ ಮನೆಯಲ್ಲಿ ಕೇವಲ ಒಬ್ಬ ಕೆಲಸದಾಕೆಯಂತೆ ಬದುಕುತ್ತಿದ್ದಳು. ಗಂಡ ಗಲ್ಫಿನಿಂದ ಹಣ ಕಳುಹಿಸುತ್ತಿದ್ದದ್ದು ನಿಜ, ಆದರೆ ಆ ಹಣ ತಲುಪುತ್ತಿದ್ದುದು ಯಾರ ಕೈಗೆ? ಗಂಡನ ಸಹೋದರಿಯ ನಾದಿನಿಯ ಕೈಗೆ. ಸಹಲಾಲಿಗೆ ಸ್ವಂತ ಬ್ಯಾಂಕ್ ಅಕೌಂಟ್ ಇಲ್ಲ, ಗೂಗಲ್ ಪೇ ಇರಲಿಲ್ಲ. ತಿಂಗಳಿಗೆ ಆಕೆಯ ಕೈಗೆ ಸಿಗುತ್ತಿದ್ದುದು ಕೇವಲ 500 ಅಥವಾ 600 ರೂಪಾಯಿ. ಆಕೆಗೆ ಬಟ್ಟೆ ಒಗೆಯಲು ಒಂದು ವಾಷಿಂಗ್ ಮಿಷನ್ ಬೇಕಿತ್ತು, ಆದರೆ ಗಂಡ ನನ್ನ ಸಹೋದರಿಯನ್ನು ಕೇಳಿ ತಂದು ಕೊಡುತ್ತೇನೆ ಎಂದಿದ್ದ. 8 ವರ್ಷ ಸಂಸಾರ ಮಾಡಿದ ಹೆಂಡತಿಗೆ ಒಂದು ವಾಷಿಂಗ್ ಮಿಷನ್ ಕೊಡಿಸುವಷ್ಟು ನಿರ್ಧಾರ ಹಕ್ಕು ಆ ಮನೆಯಲ್ಲಿ ಇರಲಿಲ್ಲ. ಮನೆಯ ಎಲ್ಲ ಕೆಲಸ, ಅತ್ತೆಯ ಆರೈಕೆ ಎಲ್ಲವನ್ನು ಸಹಲಲೆ ಮಾಡಬೇಕು. ಆದರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಾದಿನಿಯ ಚುಚ್ಚುಮಾತುಗಳು, ಆಕ್ಷೇಪಣೆಗಳು. ಆಕೆಗೆ ತನ್ನ ಸ್ವಂತ ಬದುಕಿನ ಮೇಲೆ ಯಾವುದೇ ನಿಯಂತ್ರಣವಿರಲಿಲ್ಲ. ಆಕೆ ಹೊರಗಿನ ಪ್ರಪಂಚಕ್ಕೆ ನಗುತ್ತಿರುವಂತೆ ಕಾಣುತ್ತಿದ್ದರೂ ಒಳಗಿನಿಂದ ಆಕೆಯ ಆತ್ಮ ಪ್ರತಿದಿನ ಸಾಯುತ್ತಿತ್ತು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಸರಿ,
ಮನೆಯಲ್ಲಿ ಕಿರುಕುಳವಿತ್ತು, ಸ್ವಾತಂತ್ರ್ಯವಿರಲಿಲ್ಲ. ಹಾಗಾದರೆ ಆಕೆ ತನ್ನ ಹೆತ್ತವರ ಮನೆಗೆ ಹೋಗಬಹುದಿತ್ತಲ್ಲ, ಕಾನೂನಾತ್ಮಕವಾಗಿ ಡೈವರ್ಸ್ ಮಾಡಬಹುದಿತ್ತಲ್ವಾ? 3 ಮಕ್ಕಳಿರುವ, ಡ್ರಗ್ಸ್ ಅಭ್ಯಾಸವಿರುವ ಸ್ವಂತ ಹೆಂಡತಿಯನ್ನೇ ನಿರ್ಲಕ್ಷಿಸಿದ ಒಬ್ಬ ಮೊಬೈಲ್ ಶಾಪ್ ಮಾಲೀಕನ ಜೊತೆ ಯಾಕೆ ಓಡಿ ಹೋದಳು ಎಂದು. ಆದರೆ ಪ್ರೀತಿಯ ಸಹೋದರರೇ, ಎಲ್ಲೇ ಇದೆ ಅಸಲಿ ಸಸ್ಪೆನ್ಷನ್ ಮತ್ತು ಆಕೆಯ ಬದುಕಿನ ದೊಡ್ಡ ದುರಂತ. ಯಾವಾಗ ಒಬ್ಬ ಮಹಿಳೆ ತನ್ನ ಸ್ವಂತ ಮನೆಯಲ್ಲಿ ನನ್ನನ್ನು ಯಾರೂ ಗೌರವಿಸುತ್ತಿಲ್ಲ, ನನಗೆ ಬೆಲೆಯಿಲ್ಲ ಎಂದು ಭಾವಿಸುತ್ತಾಳೋ, ಆ ಮಾನಸಿಕ ದೌರ್ಬಲ್ಯವನ್ನು ಸಮಾಜದಲ್ಲಿರುವವರು ಕಾಮಕಣ್ಣಿನ ಹದ್ದುಗಳು ತಕ್ಷಣವೇ ಗುರುತಿಸುತ್ತವೆ. ಸಹಲಾ ತನ್ನ ಹಾಳಾದ ಫೋನ್ ಸರಿ ಮಾಡಲು ಆ ಮೊಬೈಲ್ ಶಾಪಿಗೆ ಹೋಗುತ್ತಾಳೆ. ಅಲ್ಲಿ ಆ ವ್ಯಕ್ತಿ ಆಕೆಗೆ ನೀಡಿದ್ದು ಹಣವಲ್ಲ, ಬದಲಿಗೆ ಸಿಹಿ ಮಾತುಗಳು. ಅಯ್ಯೋ, ನಿನ್ನಂತಹ ಸುಂದರಿ ಹೆಂಗಸಿಗೆ ನಿಮ್ಮ ಮನೆಯಲ್ಲಿ ಬೆಲೆ ಇಲ್ವಾ? ನಿನ್ನ ಗಂಡ ನಿನಗೆ ಸರಿಯಾಗಿ ಪ್ರೀತಿ ಕೊಡುತ್ತಿಲ್ವಾ? ನಾನು ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳುತ್ತೇನೆ. ಮನೆಯಲ್ಲಿ ಪ್ರತಿದಿನ ಚುಚ್ಚುಮಾತು ಕೇಳುತ್ತಿದ್ದ ಶಹಲಾಲಿಗೆ ಈ ಕಪಟ ಪ್ರೀತಿ ಮಾತುಗಳು ಸ್ವರ್ಗದಂತೆ ಕಂಡವು. ಆ ವ್ಯಕ್ತಿಗೆ ಈಗಾಗಲೇ ಹೆಂಡತಿ ಮತ್ತು 3 ಮಕ್ಕಳಿದ್ದಾರೆ. ಆತ ಗಾಂಜಾ ಡ್ರಗ್ಸ್ ದಾಸನಾಗಿದ್ದಾನೆ ಎಂಬ ಅರಿವಿದ್ದರೂ ಆಕೆಯ ಕಣ್ಣಿಗೆ ಅದು ಕಾಣಲಿಲ್ಲ. ಯಾಕೆಂದರೆ ಆಕೆ ಮಾನಸಿಕವಾಗಿ ಎಷ್ಟು ಕೆಂಗಟ್ಟಿದ್ದಳೆಂದರೆ, ತಾನು ಬೀಳುತ್ತಿರುವುದು ಬೆಂಕಿಗೆ ಎಂಬುದು ಗೊತ್ತಿದ್ದರೂ ಆ ಕ್ಷಣದ ಕತ್ತಲೆಯಿಂದ ತಪ್ಪಿಸಿಕೊಳ್ಳಲು ಆ ಬೆಂಕಿಯನ್ನೇ ಆಶ್ರಯಿಸಿದಳು. ಆದರೆ ಸಹಲಾ ಮಾಡಿದ ನಿರ್ಧಾರ ಸರಿಯೇ? ಸಂಪೂರ್ಣ ತಪ್ಪು, 100ಕ್ಕೆ 100 ತಪ್ಪು. ಕ್ಷಮಿಸಿ. ಮನೆಯಲ್ಲಿ ಎಷ್ಟೇ ಕಿರುಕುಳವಿರಲಿ, ಯಾವುದೇ ಮಹಿಳೆಗೆ ಅಥವಾ ಪುರುಷನಿಗೆ ಅನೈತಿಕ ಹಾದಿ ತುಳಿಯಲು ಸಮರ್ಥನೆ ಇರಲು ಸಾಧ್ಯವೇ ಇಲ್ಲ. ಸಹಲಾ ತಾನು ರಕ್ಷಣೆ ಎಂದು ಭಾವಿಸಿ ಹೋದದ್ದು ಸ್ವರ್ಗಕ್ಕಲ್ಲ, ನರಕಕ್ಕೆ. ಒಮ್ಮೆ ಯೋಚಿಸಿ, ಆ ಮಗುವಿನ ಕಥೆಯನ್ನು. ತನ್ನ 7 ವರ್ಷದ ಮಗುವನ್ನು ಕರೆದುಕೊಂಡು ಹೋದವಳು ನಾಳೆ ಆ ಮೊಬೈಲ್ ಶಾಪ್ ಮಾಲೀಕ ಆ ಮಗುವನ್ನು ಹೇಗೆ ನೋಡಿಕೊಳ್ಳುತ್ತಾನೆ? ನೋಡಿ ಸಹೋದರರೇ, ನಡುಮಂಗಾಡಿನಲ್ಲಿ ಹೀಗೆ ಓಡಿ ಹೋದ ಆ ಮಗುವಿಗೆ ಆದ ಕ್ರೂರ ಗತಿಯನ್ನು ಕೇರಳ ಇನ್ನೂ ಮರೆತಿಲ್ಲ. ತನ್ನ ಸ್ವಂತ ರಕ್ತದಲ್ಲೇ ಹುಟ್ಟಿದ 3 ಮಕ್ಕಳನ್ನು ಬೀದಿಗೆ ತಳ್ಳಿದ ವ್ಯಕ್ತಿ ಇನ್ನೊಬ್ಬರ ಮಗುವನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ. ಆ 3 ಮಕ್ಕಳ ಬದುಕು, ಆ ಮೊಬೈಲ್ ಶಾಪ್ ಮಾಲೀಕನ ಹೆಂಡತಿ ಮತ್ತು 6 ತಿಂಗಳ ಮಗು ಸೇರಿ 3 ಮಕ್ಕಳು ಇಂದು ಬೀದಿಯಲ್ಲಿದ್ದಾರೆ. ಪತಿಯ ಕಣ್ಣೀರು, ಗಲ್ಫಿನಲ್ಲಿ ತನಗಾಗಿ ದುಡಿದ ಮಗನಿಗೆ ಕೊನೆಗೂ ಸಿಕ್ಕಿದ್ದು ಅವಮಾನ ಮತ್ತು ಒಂಟಿತನ. ಪ್ರೀತಿಯ ಸಹೋದರರೇ, ನಾವು ಯೋಚಿಸಬೇಕಾದ ಕಾರ್ಯ ಇದೆ. ಸಹಲಾಲಿಗೆ ಸಮಸ್ಯೆಗಳಿದ್ದರೆ ಮಸೀದಿ, ಮಹಲ್ಲು ಕಮಿಟಿ ದೂರು ನೀಡಬಹುದಿತ್ತು, ಪೋಷಕರಿಗೆ ತಿಳಿಸಬಹುದಿತ್ತು, ಅಥವಾ ಧೈರ್ಯವಾಗಿ ಕಾನೂನಾತ್ಮಕವಾಗಿ ವಿಚ್ಛೇದನೆ ಡೈವರ್ಸ್ ಪಡೆದು ಸ್ವತಂತ್ರವಾಗಿ ಜೀವಿಸಬಹುದಿತ್ತು. ಆದರೆ ಆಕೆ ಆಯ್ದುಕೊಂಡದ್ದು ಓಡಿ ಹೋಗುವ ಅಡ್ಡದಾರಿ. ಈ ಅಡ್ಡದಾರಿ ಆಕೆಯ ಜೀವನವಷ್ಟೇ ಅಲ್ಲ, ಅಮಾಯಕರ ಬದುಕನ್ನು ಸುಟ್ಟು ಹಾಕಿತ್ತು. ಬಂಧುಗಳೇ, ಈ ವಿಡಿಯೋದಿಂದ ನಾವು ಕಲಿಯಬೇಕಾದ ನಿಜವಾದ ಪಾಠವೇನು ಗೊತ್ತಾ? ಈ ಘಟನೆ ನಮಗೆ 2 ದೊಡ್ಡ ಎಚ್ಚರಿಕೆಯನ್ನು ನೀಡುತ್ತದೆ. ಮೊದಲನೇದಾಗಿ, ಗಂಡಂದಿರಿಗೆ ಮತ್ತು ಕುಟುಂಬಗಳಿಗೆ, ನೀವು ಗಲ್ಫಿನಲ್ಲಿ ಎಷ್ಟು ಲಕ್ಷ ರೂಪಾಯಿ ಹಣ ಕಳುಹಿಸಿದರೂ ನಿಮ್ಮ ಹೆಂಡತಿಗೆ ಮನೆಯಲ್ಲಿ ಸೂಕ್ತ ಗೌರವ, ಸಾಂಸಾರಿಕ ಹಕ್ಕು ಮತ್ತು ಪ್ರೀತಿ ಸಿಗದಿದ್ದರೆ ಆ ಹಣಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಹೆಂಡತಿಯನ್ನು ಕೇವಲ ಮನೆ ಕೆಲಸ ಮಾಡುವ ಯಂತ್ರ ಅಥವಾ ಹಣ ನಿರ್ವಹಣೆಯ ಹೊರತಾದ ವಸ್ತುವಾಗಿ ನೋಡಬೇಡಿ. ಆಕೆಯದ್ದೇ ಆದ ಗೌರವ ಮತ್ತು ಸ್ವಾತಂತ್ರ್ಯವನ್ನು ನೀಡಿ. ಮೂರನೇ ವ್ಯಕ್ತಿ ಎಂದರೆ ಸಹೋದರಿ ಅಥವಾ ಅತ್ತೆ. ಅವರ ಹಿಡಿತಕ್ಕೆ ನಿಮ್ಮ ಹೆಂಡತಿಯ ಬದುಕನ್ನು ಸಂಪೂರ್ಣವಾಗಿ ಒಪ್ಪಿಸಬೇಡಿ. ನಿಮ್ಮ ಸಂಸಾರದಲ್ಲಿ ಇಂತಹ ಒಪ್ಪಿಸುವ ಕಾರಣದಿಂದ ಎಷ್ಟೋ ಹುಡುಗಿಯರು ಇವತ್ತು ಮರಣ ಹೊಂದಿದ್ದಾರೆ. ನಿಮ್ಮ ಸಂಸಾರದಲ್ಲಿ ಎಷ್ಟೇ ಕಷ್ಟವಿರಲಿ, ಕಣ್ಣಿಗೆ ಕಾಣುವ ಕಪಟ ಪ್ರೀತಿ ಮಾತುಗಳಿಗೆ ಮರುಳಾಗಿ ಓಡಿ ಹೋಗಬೇಡಿ. ನಿಮ್ಮ ದೌರ್ಬಲ್ಯವನ್ನು ಬಂಡವಾಳವಾಗಿ ಮಾಡಿಕೊಳ್ಳಲು ಸಾವಿರಾರು ಕಾಮಕಣ್ಣಿನ ವ್ಯಕ್ತಿಗಳು ಕಾಯುತ್ತಿದ್ದಾರೆ. ಅವರು ತೋರಿಸುವುದು ಪ್ರೀತಿಯನ್ನಲ್ಲ, ನಿಮ್ಮನ್ನು ಬಳಸಿಕೊಳ್ಳುವ ಜಾಲವನ್ನು. ತೊಂದರೆಗಳಿದ್ದರೆ ಧೈರ್ಯವಾಗಿ ಎದುರಿಸಿ, ಕಾನೂನಿನ ನೆರವು ಪಡೆಯಿರಿ. ಆದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಬಲಿಕೊಟ್ಟು ಅನೈತಿಕ ಹೆಜ್ಜೆ ಇಡಬೇಡಿ.
ಸಹಲ ಈ ಕತೆ ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ಪ್ರೀತಿ ಇಲ್ಲದ ಮನೆ ಮತ್ತು ವಿವೇಕವಿಲ್ಲದ ನಿರ್ಧಾರ ಇವೆರಡೂ ಸಂಸಾರವನ್ನು ಬೂದಿ ಮಾಡುತ್ತದೆ. ನಿಮ್ಮ ಅಭಿಪ್ರಾಯವೇನು? ಈ ಘಟನೆಗೆ ಯಾರು ಕಾರಣ? ಮನೆಯ ವಾತಾವರಣವೋ ಅಥವಾ ಸಹಲ ತಪ್ಪು ನಿರ್ಧಾರವೋ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ ಮಾಡಿ. ಜಾಗೃತಿ ಮೂಡಿಸಲು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಜೀವನ ಅಲ್ಲಾಹು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.